ಕಾಲುವೆಯಲ್ಲಿ ಗ್ರಾಮಸ್ಥರಿಗೆ ಮತ್ತು ಚಳ್ಳಕೆರೆಯಿಂದ ಶಾರದಾಶ್ರಮದಿಂದ ಮತ್ತು ಪಿರಮಿಡ್ ಧ್ಯಾನ ಕೇಂದ್ರಕ್ಕೆ ಬಂದಿರುವಂಥ ಎಲ್ಲ ಆತ್ಮೀಯ ಸದ್ಭಕ್ತರಿಗೆ ಧ್ಯಾನ ಬಂಧುಗಳಿಗೆ ನಾನು ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತು ಚಳ್ಳಕೆರೆ ಶಾರದಾಶ್ರಮ ಮತ್ತು ಪಿರಮಿಡ್ ಧ್ಯಾನ ಕೇಂದ್ರದ ಸದ್ಭಕ್ತರು ಅಥವಾ ಧ್ಯಾನ ಬಂಧುಗಳು ಬಂದು ಇವತ್ತು ವಿಶೇಷವಾಗಿ ಅಜ್ಜಿ ಸುಲ್ಗಿತ್ತಿ ಶತಾಯುಷಿ ಸುಲ್ಗಿತ್ತಿ ತಡಕಿನ ತಿಮ್ಮಕ್ಕ ಅವರಿಗೆ ಆಹಾರ ಧಾನ್ಯಗಳನ್ನು ಮತ್ತು ಕೆಲವು ಆಹಾರ ಪದಾರ್ಥಗಳನ್ನು ಮತ್ತು ಅವ್ರಿಗೆ ಬಟ್ಟೆ ಸೀರೆ ಇರ್ಬೋದು, ಆಮೇಲೆ ಕಾಯಿ ಇರ್ಬೋದು, ಡೈಲಿ ಏನು ಯೂಸಿಗೆ ಬೇಕೋ ಅದಕ್ಕೆ ಜೀವನಕ್ಕೆ ಯಾವ ಆಹಾರ ಪದಾರ್ಥಗಳು ಬೇಕೋ ಅವೆಲ್ಲವನ್ನು ಒದಗಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೇವೆ. ಇದರೊಟ್ಟಿಗೆ ಕೆಲವರು ಇಲ್ಲಿಗೆ ಬಂದಿಲ್ಲ, ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಅವರು ನನಗೆ ತುಂಬ ಸಹಕಾರ ಕೊಟ್ಟರು. ಶ್ರೀಮತಿ ಗೀತಾ ಸುಂದರೇಶ್ ದೀಕ್ಷಿತ್ ಅಂತ, ಅವರು ಚಳ್ಳಕೆರೆ ಶಾರದಾಶ್ರಮ ಮತ್ತು ಡಿವೈನ್ ಪಾರ್ಕ್ನ ಸದ್ಭಕ್ತರಾಗಿ ಪಾಪ ಎಲೆಮರೆಯ ಕಾಯಿ ಅಂತೆ ಅವ್ರು ಪಾಪ ಬರಬೇಕಂತ ಆಸೆ ಇತ್ತು. ಆದರೆ ಅನಿವಾರ್ಯ ಕಾರಣ ಅವ್ರಿಗೆ ಮನೆಗೆ ಸತ್ಸಂಗ ಇದೆಯೋ ಸಾಯಂಕಾಲ, ಹಾಗಾಗಿ ಅಲ್ಲಿ ರೆಡಿ ಮಾಡ್ಕೊತ ಇರೋದ್ರಿಂದ ಅವ್ರು ಇವತ್ತು ಬರಲಿಕ್ಕೆ ಆಗಲಿಲ್ಲ. ಅವರು ಪಾಪ ನನಗೆ ಅಮೌಂಟ್ ಕೊಟ್ಟು ಅವ್ರಿಗೆ ಏನಾಗುತ್ತೆ ಅದು ತಗೊಂಡು ಹೋಗು ಅಂತ ನನಗೆ ಹೇಳಿದ್ರು. ಅದಕ್ಕೆ ನನಗೆ ಅಜ್ಜಿಗೆ ಸ್ವಲ್ಪ ಏನು ಬೇಕೋ ಆಹಾರ ಪದಾರ್ಥಗಳನ್ನು ನಾನು ರೆಡಿ ಮಾಡಿಕೊಂಡೆ. ಅದರೊಟ್ಟಿಗೆ ಅವರ ಮರಿ ಮೊಮ್ಮಕ್ಕಳಂಥ ಮೌನೇಶ್ರೀ ಗೌತಮಿ ಅವರಿಗೆ ಏನು ಶಾಲೆ ಆರಂಭ ಆಗಿದೆ, ಶೈಕ್ಷಣಿಕ ವರ್ಷಕ್ಕೋಸ್ಕರ ನೋಟ್ಬುಕ್ಗಳನ್ನು, ಪೆನ್ನು, ಪೆನ್ಸಿಲು ಮತ್ತು ಪ್ಲೇವುಡ್ಡು ಮತ್ತು ಫೈಲ್ಗಳನ್ನು ನಾವು ಅವರ ಮೂಲಕ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಅದಕ್ಕೆ ಸೇವೆ ಅನ್ನುವಂಥದ್ದು ಬಹಳ ವಿಶಿಷ್ಟವಾದದ್ದು. ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳ್ತಾರೆ, ಸೇವೆ ಪಡೆಯುವಂಥ ಅವಕಾಶವನ್ನು ನಾವು ಪಡೆದಕ್ಕೆ ನಾವು ಧನ್ಯರೇ ಹೊರತು ಸೇವೆಯನ್ನು ಪಡೆಯುವಂಥವ್ರಲ್ಲ ಅಂತ. ಅಂದರೆ ನಮಗೆ ಭಗವಂತ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾನಂತ ನಾವು ಸಂತೋಷ ಪಡಬೇಕು ಅಂತ ಸ್ವಾಮಿ ವಿವೇಕಾನಂದರು ವಿಶೇಷವಾಗಿ ತಮ್ಮ ಸಂದೇಶಗಳಲ್ಲಿ ಹೇಳ್ತಾರೆ. ಹಾಗಾಗಿ ನಮಗೊಂದು ಒಳ್ಳೆಯ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಾನು ಪತ್ರಿಕೆಯನ್ನು ನೆನೆಸ್ತೀನಿ. ನಮ್ಮ ಕನ್ನಡಪ್ರಭ, ಪ್ರಜಾಪ್ರಗತಿ ಮತ್ತು ಹಲವಾರು ಪತ್ರಿಕೆಗಳನ್ನು ನಡೆಸ್ಕೊಳ್ತಾ ಇರುವಂಥ ವೀರೇಶಣ್ಣವರಿಗೆ ಮತ್ತು ನಮ್ಮ ಜಿಲ್ಲಾ ತಾಂತ್ರಿಕ ಅಧಿಕಾರಿಯಾದಂಥ ರಾಘಣ್ಣವ್ರಿಗೆ ನಾನು ನೆನಪಿಸ್ತೀನಿ. ಅವರು ನನಗೆ ಅವಕಾಶವನ್ನು ಹೇಳಿದ್ರು ಈ ಥರ ಸೇವೆ ಇದೆ ಅಂತ. ನಾನು ಸ್ವಲ್ಪ ಯಾವುದೇ ಹೇಳಿ ನಾನು ನೆಗ್ಲಿಜೆನ್ಸ್ ಮಾಡಲ್ಲ. ತಕ್ಕಾಗಿ ನಾನು ಕಾರ್ಯಪ್ರವೃತ್ತನಾಗಿ ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಕಾಲುವೆಯಲ್ಲಿ ನಿರ್ಮಾಣ ಆಗಿದೆ. ನಾವು ಮೊದಲನೇ ಸತಿ ಬಂದ್ವಿ, 2ನೇ ಸತಿ ಬಂದ್ವಿ. ಫಸ್ಟ್ನೇ ಸತಿ ಆಶ್ರಮದ ಕಡೆಯಿಂದ ಬಂದ್ವಿ, ಸೆಕೆಂಡ್ನೇ ಸತಿ ಇನ್ನರ್ ವೀಲ್ ಕ್ಲಬ್ಬಿಂದ ಬಂದ್ವಿ. ಇವತ್ತು ನಮ್ಮ ಶಾರದಾಶ್ರಮ ಮತ್ತು ಪಿರಮಿಡ್ ಧ್ಯಾನ ಕೇಂದ್ರದ ಕಡೆಯಿಂದ ಇವತ್ತು ಬಂದು ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ ಅಂತ ನಾನು ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರ ಇರ್ಬೋದು ಮತ್ತು ಗಣಮಾನ್ಯ ಕೇಂದ್ರ ಸರ್ಕಾರ ಇರ್ಬೋದು ಪ್ರಶಸ್ತಿಗಳನ್ನು ಯಾಕೆ ಕೊಡಬೇಕು ಅಂತಂದರೆ ಅವರನ್ನು ಗುರುತಿಸಿ ಗೌರವಿಸಲಿಕ್ಕೆ ಅವರು ಸುಲಭ ಮಾರ್ಗಗಳು ಅಂತ ನಾನು ಹೇಳ್ತೀನಿ. ಹಾಗಾಗಿ ಆ ಥರ ಪ್ರಶಸ್ತಿಗಳನ್ನು ಕೊಟ್ಟರಾದರೂ ನಮ್ಮ ರಾಜಕಾರಣಿಗಳು ಮನೆ ಬಾಗಿಲು ಬರ್ತಾರೆ, ಇಲ್ಲಾಂದರೆ ಅಲ್ಲಿವರೆಗೂ ಸಲ್ಲ. ಆಚೆ ಈಚೆ ಎಷ್ಟೋ ಜನ ಅವ್ರಿಗೆ ಮಾತು ಹೇಳ್ತಾರೆ, ದೀಪದ ಕೆಳಗೆ ಕತ್ತಲೆ ಇರುವ ಹಾಗೆ ಆಚೆ ಈಚೆ ಜನರೇ ನಮ್ಮ ಜನರ ಸೇವೆಯನ್ನು, ಸಾಧಕರ ಸೇವೆಯನ್ನು ಸ್ಮರಣೆ ಮಾಡಲ್ಲ, ಗುರುತಿಸಲ್ಲ. ಯಾಕಂದ್ರೆ ಇಷ್ಟು ವರ್ಷ ಬೇಕಾಗಿತ್ತಕ್ಕ ಆ ಅಜ್ಜಿನ ನಾವು ಗುರುಸೋಕ್ಕೆ, ಆಚೆ ಈಚೆ ಇರೋರು. ಅದು ನೋಡಿ, ನಾವು ಅಲ್ಲಿಂದ ಬಂದು ಚಳ್ಳಕೆರೆಯಿಂದ ಬಂದು ಅಂದರೆ ಇಲ್ಲೇ ಸ್ಥಳೀಯರು ಗುರುತಿಸಿ ಪ್ರೋತ್ಸಾಹಿಸಿದ್ರೆ ಎಲ್ಲೋ ಒಂದು ಕಡೆ ಸಹಾಯ ಆಗ್ತಾಯಿತ್ತು ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾಗುತ್ತಾ ಆ ಸೇವೆ ನಡೆಯಲಿ. ಮುಂದಿನ ದಿನಗಳಲ್ಲಿ ಅಜ್ಜಿಗೆ ಇನ್ನೂ ಹಲವಾರು ಕಡೆ ಕಾರ್ಯಕ್ರಮಗಳು ಇದೆ, ಅವಕಾಶಗಳು ಮೇಲೆ ಮೇಲೆ ಬರ್ತಾ ಇದೆ. ಭಗವಂತ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಾ ಇದ್ದಾನೆ. ಇಷ್ಟು ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಸರ್ಕಾರಕ್ಕೆ ನಾನು ಏನು ಒತ್ತಾಯವನ್ನು ಮಾಡಿದ್ದೇನೋ ಅಜ್ಜಿಗೆ ಯಾವುದಾದ್ರೂ ಲೆಕ್ಕದಲ್ಲಿ ಆಗಲಿ ಅಜ್ಜಿ ಸೇವೆಯನ್ನು ಗುರುತಿಸಿ ಸಮಾಜ ಸೇವೆ ಲೆಕ್ಕದಲ್ಲಿ ಅಜ್ಜಿಗೆ ಭಾರತ ಸರ್ಕಾರ ಪದ್ಮಾವತಿ ಪ್ರಶಸ್ತಿಗಳನ್ನು ಮತ್ತು ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಮಟ್ಟು ಅವರನ್ನು ಗೌರವಿಸಬೇಕಾಗಿ ವಿನಂತಿ.